ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಸಿನಿಮಾ ವಿಶ್ಲೇಷಣೆಗೆ ಸ್ವಾಗತ. ನಾನು ಇವತ್ತು ಕಲ್ಕಿ 2898 AD ಈ ಸಿನಿಮಾ ವಿಶ್ಲೇಷಣೆ ಮಾಡುತ್ತಿದ್ದೇನೆ. ನಾವು ಈಗ 2024ನೇ ಇಸ್ವಿಯಲ್ಲಿದ್ದೇವೆ. 2898ರಲ್ಲಿ ಏನಾಗಬಹುದು, ಕಲಿಯುಗ ಅಂತ್ಯ ಹೇಗಿರಬಹುದು? ಪುರಾಣದಲ್ಲಿ ಉಲ್ಲೇಖವಿರುವಂತೆ ವಿಷ್ಣುವಿನ ದಶಾವತಾರಗಳಲ್ಲಿ 10ನೇ ಅವತಾರ ಭೂಮಿಯಲ್ಲಿ ಜನ್ಮ ತಾಳಿ ಕಲಿಯುಗದ ದುಷ್ಟಶಕ್ತಿಯನ್ನು ಸಂಹರಿಸಲು ಬರುತ್ತಾನೆ, ಕಲಿಯುಗದ ಪಾಪಕರ್ಮಗಳಿಗೆ ಮುಕ್ತಿ ನೀಡಲು ಬರುತ್ತಾನೆ ಎಂಬ ನಂಬಿಕೆ ಮೇಲೆ ಈ ಸಿನಿಮಾ ಮೂಡಿಬಂದಿದೆ. ಪುರಾಣಗಳ ಪ್ರಕಾರ ವಿಷ್ಣುವಿನ 9 ಅವತಾರಗಳು ಮನುಷ್ಯನ ವಿಕಾಸಕ್ಕೆ ಮತ್ತು ಹೊಸ ನಾಗರಿಕತೆಯ ಸುಧಾರಣೆಗೆ ಅವತರಿಸಿ ಬಂದಿರುತ್ತವೆ. ದ್ವಾಪರ ಯುಗದ ಅಂತ್ಯದಿಂದ ಪ್ರಾರಂಭವಾದ ಕಲಿಯುಗ ಎಲ್ಲಿ ನೋಡಿದರೂ ಸ್ವಾರ್ಥ, ಮೋಸ, ದಗ, ವಂಚನೆ, ಕೊಲೆ, ಅತ್ಯಾಚಾರ, ಕಳ್ಳತನ ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ನಾಶ, ಭೂಮಿ ನಾಶ, ಸ್ವಾರ್ಥಕ್ಕಾಗಿ ಪ್ರಾಣಿ ಪಕ್ಷಿಗಳ ಬೇಟೆ, ಹತ್ಯೆಗಳು, ತನ್ನ ಸ್ವಾರ್ಥಕ್ಕಾಗಿ ಮತ್ತು ಐಷಾರಾಮಿ ಬದುಕಿಗಾಗಿ ಅತಿಯಾದ ಮಾಲಿನ್ಯತೆಯಿಂದ ಕಲುಷಿತ ಗಾಳಿ, ಕಲುಷಿತವಾದ ನೀರು, ಕಲುಷಿತ ಭೂಮಿಯಿಂದ ಭೂಮಿಯು ವಿನಾಶದತ್ತ ಸಾಗುತ್ತಿದೆ. ಮುಂದಿನ ಭವಿಷ್ಯ ಕಗ್ಗತ್ತಲೆಯತ್ತ ಸಾಗುತ್ತಿದೆ. ಇದೇ ಒಂದು ವಿಷಯವನ್ನು ಆರಿಸಿಕೊಂಡಿರುವ ನಾಗ್ ಅಶ್ವಿನ್ ಕಲ್ಕಿ 2898 AD ಎಂಬ ಸಿನಿಮಾ 600 ಕೋಟಿ ವೆಚ್ಚದಲ್ಲಿ ಸಿನಿಮಾವನ್ನು ನಿರ್ಮಿಸಿದ್ದಾರೆ. ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಬಾಹುಬಲಿ ಖ್ಯಾತಿಯ ಪ್ರಭಾಸ್, ಬಿಗ್ ಬಿ ಎಂದೇ ಗುರುತಿಸಿಕೊಂಡಿರುವ ಅಮಿತಾಬ್ ಬಚ್ಚನ್, ಬಹುಭಾಷಾ ನಟ ಕಮಲ್ ಹಾಸನ್ ಮತ್ತು ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಕಾಣಿಸಿಕೊಂಡಿದ್ದಾರೆ. ಸಿನಿಮಾವು ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಂತರದಲ್ಲಿ ನಡೆಯುವ ಸನ್ನಿವೇಶದಿಂದ ಪ್ರಾರಂಭವಾಗುತ್ತದೆ. ಮಹಾಭಾರತ ಯುದ್ಧದಲ್ಲಿ ಆದ ಮತ್ತು ಸಿನಿಮಾಕ್ಕೆ ಅಗತ್ಯವಿರುವ ಸಣ್ಣ ಘಟನೆಯನ್ನು ತೋರಿಸಲಾಗಿದೆ. ಅದರ ನಂತರ ಮಹಾಭಾರತ ನಡೆದು 6000 ವರ್ಷಗಳ ನಂತರ ಭೂಮಿ ಹೇಗಿರುತ್ತದೆ ಮತ್ತು ಜಗತ್ತು ಹೇಗಿರಬಹುದು ಎಂದು ತೋರಿಸಲಾಗಿದೆ. ಸಿನಿಮಾದಲ್ಲಿ ತೋರಿಸಿರುವಂತೆ ಕಲಿಯುಗದ ಭವಿಷ್ಯ ಅಂಧಕಾರದಿಂದ ಕೂಡಿರುತ್ತದೆ. ಮನುಷ್ಯರು ಜೀವನ ನಡೆಸಲು ಸಾಧ್ಯವಾಗದೇ ಇರುವ ಹಂತಕ್ಕೆ ತಲುಪಿರುತ್ತದೆ. ಈ ಭೂಮಿ ಹಾಳು ಕೊಂಪೆಯಂತೆ, ಮರುಭೂಮಿಯಂತೆ ಆಗಿರುತ್ತದೆ. ಭೂಮಿಯ ಮೇಲೆ ಎಲ್ಲ ನಗರಗಳು ಯುದ್ಧದಿಂದ ನಾಶವಾಗಿರುತ್ತದೆ. ಹಾಗೆಯೇ ಕಲ್ಕಿ ಸಿನಿಮಾದಲ್ಲಿ ತೋರಿಸಿರುವಂತೆ ಕಾಂಪ್ಲೆಕ್ಸ್ ಎಂಬ ಸ್ಥಳ ಮನುಷ್ಯನಿಗೆ ಬೇಕಾದ ಐಷಾರಾಮಿ ಜಗತ್ತಾಗಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳಿರುತ್ತದೆ. ಆದರೆ ಅಲ್ಲಿಗೆ ಹೋಗಲು 1 ಮಿಲಿಯನ್ ಯೂನಿಟ್ಸ್ ಅವಶ್ಯಕವಿರುತ್ತದೆ. ಇಲ್ಲದಿದ್ದಲ್ಲಿ ಅದರ ಒಳಗೆ ಅನುಮತಿ ಇರುವುದಿಲ್ಲ. ಆದರೆ ಅದರ ಹೊರಗಡೆ ಪ್ರಾಣಿಗಳಿಗಿಂತ ಕನಿಷ್ಠವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಪರಿಸ್ಥಿತಿ ಕಾಣಬಹುದಾಗಿದ್ದು, ಅಳಿದು ಉಳಿದು ಬದುಕುಳಿದ ಕಾಂಪ್ಲೆಕ್ಸ್ನ ಹೊರಗೆ ಇರುವ ಜನರು ಕಷ್ಟಪಟ್ಟು 1 ಮಿಲಿಯನ್ ಯೂನಿಟ್ಸ್ ಸಂಪಾದಿಸಿ ಕಾಂಪ್ಲೆಕ್ಸ್ ಒಳಗೆ ಹೋಗಲು ಆಸೆ ಪಡುತ್ತಿರುತ್ತಾರೆ. ಕಲ್ಕಿ ಸಿನಿಮಾ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆದರೂ ಕೂಡ ಇದು ಭಾರತೀಯ ಪೌರಾಣಿಕ ಕಥೆಯ ಪಾತ್ರಗಳನ್ನು ಸಿನಿಮಾದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಶ್ರೀಕೃಷ್ಣ, ಅಶ್ವತ್ಥಾಮ, ಕರ್ಣ, ಅರ್ಜುನರಂತಹ ಅನೇಕ ಪೌರಾಣಿಕ ಪಾತ್ರಗಳು ಸಿನಿಮಾದಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಸಿನಿಮಾದ ಅದ್ಭುತವಾದ ಸಿನಿಮಾಟೋಗ್ರಫಿಯು ಜಗತ್ತಿನ ಭವಿಷ್ಯವನ್ನು VFX ಮತ್ತು CGIಗಳಲ್ಲಿ ಅದ್ಭುತವಾಗಿ ಮೂಡಿಬರುವಂತೆ ಮಾಡಲಾಗಿದೆ. ಬಹುಕೋಟಿ ವೆಚ್ಚದಲ್ಲಿ ತಯಾರಾದ ಸಿನಿಮಾವು ವೆಚ್ಚಕ್ಕೆ ಅರ್ಥಪೂರ್ಣವಾಗುವಂತೆ ಮತ್ತು ಭವಿಷ್ಯವನ್ನು ಕಣ್ಣು ಮುಂದೆ ತರಲು ಮಹತ್ವದ ಕಾರ್ಯವನ್ನು ಮಾಡಿಕೊಟ್ಟಿದೆ. ಮೊದಲಿಗೆ ಸಿನಿಮಾದಲ್ಲಿ ಭೈರವನ ಪಾತ್ರದಲ್ಲಿ ಪ್ರಭಾಸ್ ಕಾಣಿಸಿಕೊಂಡಿದ್ದು, ತಾನೇ ತಯಾರಿಸಿರುವ AI ಸಹಿತ ಕಾರ್ನ ಜೊತೆ ಮೋಜು ಮಸ್ತಿಯಲ್ಲಿರುತ್ತಾನೆ. ಇವನು 1 ಮಿಲಿಯನ್ ಯೂನಿಟ್ಸ್ ಸಂಪಾದಿಸಿ ಕಾಂಪ್ಲೆಕ್ಸ್ನ ಒಳಗೆ ಹೋಗುವುದು ಇವನ ಆಸೆ. ಆದರೆ ತಾನು ಸಂಪಾದಿಸಿದ ಯೂನಿಟ್ಸನ್ನು ಬೇಕಾಬಿಟ್ಟಿ ಖರ್ಚು ಮಾಡಿ ಹಾಳು ಮಾಡುತ್ತಿರುತ್ತಾನೆ. ಎಂಟ್ರಿ ಸೀನ್ನಲ್ಲಿ ಫೈಟ್ ಮಾಡಿ ಜಾಸ್ತಿ ತಲೆಹರಟೆ ಮಾಡುತ್ತಾ AI ಸಹಿತ ಕಾರ್ನ ಜೊತೆ ಮೋಜು ಮಸ್ತಿ ಮಾಡುತ್ತಾ ಕಾಲ ಕಳೆಯುತ್ತಿರುತ್ತಾನೆ. ಈ ಮೊದಲೇ ಟ್ರೈಲರ್ನಲ್ಲಿ ನೋಡಿರುವಂತೆ ಅಶ್ವತ್ಥಾಮನ ಪಾತ್ರವನ್ನು ಅಮಿತಾಬ್ ಬಚ್ಚನ್ ಅದ್ಭುತವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಮತ್ತು ಅಶ್ವತ್ಥಾಮ ಪಾತ್ರಕ್ಕೆ ಬೇರಾರು ಸರಿಸಾಟಿ ಇಲ್ಲದ ಹಾಗೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ವಿಚಿತ್ರ ವಿಲನ್ ಪಾತ್ರಕ್ಕೆ ಕಮಲ್ ಹಾಸನ್ ಅವರು ತಮ್ಮ ಅದ್ಭುತವಾದ ನಟನೆಯಿಂದ ಕಮಲ್ ಹಾಸನ್ ಅವರನ್ನು ಗುರುತಿಸಲು ಅಸಾಧ್ಯವಾಗುವಂತೆ ನಟನೆ ಮಾಡಿದ್ದಾರೆ. ಸುಪ್ರೀಂ ಯಾಸ್ಕಿನ್ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಹಾಗೆಯೇ ಕಲ್ಕಿಗೆ ಜನ್ಮ ನೀಡುವ ತಾಯಿ ಸುಮತಿ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ ಕಾಣಿಸಿಕೊಂಡಿದ್ದಾರೆ. ಸುಮತಿಯ ಹೊಟ್ಟೆಯಲ್ಲಿ ತಾವು ಹುಡುಕುತ್ತಿರುವ ಎಕ್ಸ್ಪೆರಿಮೆಂಟ್ ಅಂದರೆ ಕಲ್ಕಿ ಇರುವುದು ಪತ್ತೆ ಹಚ್ಚುತ್ತಾರೆ. ಆದರೆ ಸುಮತಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ಆಕೆಯನ್ನು ರಕ್ಷಿಸಲು ಅಶ್ವತ್ಥಾಮ ಮುಂದಾಗುತ್ತಾನೆ. ಪುರಾಣದ ಪ್ರಕಾರ ಚಿರಂಜೀವಿಗಳು ಕಲ್ಕಿಯನ್ನು ಕಲಿರಾಕ್ಷಸನ ವಿರುದ್ಧ ಹೋರಾಡಲು ಸಹಕರಿಸುತ್ತಾರೆ ಎಂಬ ನಂಬಿಕೆ ಇದೆ. ಚಿರಂಜೀವಿಗಳಲ್ಲಿ ಒಬ್ಬರಾದ ಅಶ್ವತ್ಥಾಮ ಸುಮತಿಯ ಹೊಟ್ಟೆಯಲ್ಲಿರುವ ಮಗುವಿಗೆ ರಕ್ಷಣೆ ಮಾಡುವುದು ತನ್ನ ಕರ್ತವ್ಯ ಎಂದು ನಂಬುತ್ತಾನೆ.
ಕಾಂಪ್ಲೆಕ್ಸ್ ಸುಮತಿಯನ್ನು ಹುಡುಕಿ ತಂದು ಕೊಟ್ಟಲ್ಲಿ ದೊಡ್ಡ ಮೊತ್ತದ ಇನಾಮನ್ನು ಇಡಲಾಗುತ್ತದೆ. ಇದರಿಂದ ಅನೇಕರು ಸುಮತಿಯ ಹಿಂದೆ ಬೀಳುತ್ತಾರೆ. ಅವರ ವಿರುದ್ಧ ಸುಮತಿ ಹಾಗೂ ಹೊಟ್ಟೆಯಲ್ಲಿರುವ ಮಗುವನ್ನು ರಕ್ಷಿಸುವ ಅಶ್ವತ್ಥಾಮನ ಫೈಟ್ ಸೀನ್ಗಳು ಅದ್ಭುತವಾಗಿ ತೆರೆಯ ಮೇಲೆ ಕಾಣಿಸಲಾಗಿದೆ. ಹಾಗೆ ಸುಮತಿಯ ಮೇಲೆ ಇಟ್ಟ ದೊಡ್ಡ ಮೊತ್ತಕ್ಕೆ ಹಿಂದೆ ಬಿದ್ದಿರುವ ಭೈರವ ಮತ್ತು ಅಶ್ವತ್ಥಾಮನ ನಡುವೆ ದೊಡ್ಡ ಫೈಟ್ ನಡೆಯುತ್ತದೆ ಮತ್ತು ಇದರಲ್ಲಿ ಅಶ್ವತ್ಥಾಮ ಸುಮತಿ ಮತ್ತು ಮಗುವನ್ನು ಕಾಪಾಡಲು ಸಫಲನಾಗುತ್ತಾನೆ ಮತ್ತು ಸಂಬಾಲ ಎಂಬ ಒಂದು ಜನಾಂಗದ ಸಹಾಯದಿಂದ ಅವರು ನೆಲೆಸಿರುವ ಪ್ರದೇಶಕ್ಕೆ ಸುಮತಿಯ ರಕ್ಷಣೆಗೆ ಕರೆದುಕೊಂಡು ಹೋಗುತ್ತಾನೆ. ಈ ವಿಷಯವನ್ನು ತಿಳಿದ ಭೈರವ ತನ್ನ ಸೋಲನ್ನು ಸರಿಪಡಿಸಲು ಮತ್ತೊಮ್ಮೆ ಅಶ್ವತ್ಥಾಮನ ಜೊತೆ ಯುದ್ಧ ನಡೆಸಲು ಸುಮತಿಯನ್ನು ಕಾಂಪ್ಲೆಕ್ಸ್ಗೆ ಒಪ್ಪಿಸುವ ನಿಟ್ಟಿನಲ್ಲಿ ಸಂಬಾಲ ಪ್ರದೇಶಕ್ಕೆ ಬರುತ್ತಾನೆ. ಅದೇ ಸಮಯಕ್ಕೆ ಸುಪ್ರೀಂ ಯಸ್ಕಿನ್ ಸೈನ್ಯವು ಸಂಬಾಲದ ಮೇಲೆ ದಾಳಿ ಮಾಡುತ್ತದೆ. ಸಿನಿಮಾವು ಕ್ಲೈಮ್ಯಾಕ್ಸ್ನಲ್ಲಿ ಬಹುರೋಚಿತವಾಗಿ ತಿರುವನ್ನು ಪಡೆದುಕೊಳ್ಳುತ್ತದೆ. ಇದೊಂದು ಭಾರತೀಯ ಸಿನಿಮಾ ಕ್ಷೇತ್ರದ ಹೊಸ ಬದಲಾವಣೆಯಾಗಿ ಕಾಣಬಹುದು. ಭೈರವನ ಪಾತ್ರವು ಮಹಾಭಾರತ ಕಾಲದ ಒಂದು ಪಾತ್ರದ ಜೊತೆ ನಿಕಟವಾದ ಸಂಬಂಧವನ್ನು ಹೊಂದಿರುವ ವಿಷಯವನ್ನು ಸಿನಿಮಾದ ಕೊನೆಯಲ್ಲಿ ಕಾಣಿಸಲಾಗಿದೆ. ಸಿನಿಮಾವನ್ನು ಮುಂದಿನ ಭಾಗದಲ್ಲಿ ಕತೆ ಏನಾಗಬಹುದು ಎಂದು ಕುತೂಹಲವನ್ನು ಇಡಲಾಗಿದೆ ಮತ್ತು ಸಿನಿಮಾದ ಕೊನೆಯಲ್ಲಿ ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಎಂಬ ವಿಷಯವನ್ನು ತಿಳಿಸಲಾಗಿದೆ. ಇದರ ಅರ್ಥ ಇನ್ ಫ್ಯೂಚರ್ ನಮಗೆ ಇನ್ನುಳಿದ ಕ್ಯಾರೆಕ್ಟರ್ಗಳ ಸೋಲೋ ಮೂವಿಯನ್ನು ಸಹ ಕಾಣಬಹುದಾಗಿದೆ. ಈ ವಿಡಿಯೋವನ್ನು ಇಲ್ಲಿ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ.